ವೀಕ್ಷಕರೇ, ಇಂದಿನ ವಿಷಯಕ್ಕೆ ನಾವು ಬರ್ತಾ ಇದ್ದೀವಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಪಾಯೀಶ ಶರಣಂ ಶರಣಂ ಗಣೇಶ. ಇಂದಿನ ವಿಷಯಕ್ಕೆ ಹೋಗುವ ಮುನ್ನ ಇದುವರೆಗೂ ನೋಡ್ತಾ ಇದ್ದೀರಿ ವೀಕ್ಷಕರೇ, ಈ ಸಂಚಿಕೆಯನ್ನು ಸಹ ಎಲ್ಲರೂ ನೋಡಿ ಅಂತ ನಿಮಗೆ ಪ್ರಾರ್ಥನೆ ಮಾಡುತ್ತಾ ಈ ವಿಷಯವನ್ನು ಮುಂದಕ್ಕೆ ಹೇಳ್ತಾ ಇದ್ದೀನಿ. ನೀವು ಇದುವರೆಗೂ ನೋಡ್ತಾ ಇದ್ದೀರಿ, ಅದು ನಮಗೆ ಸಂತೋಷ ಕೊಟ್ಟಿದೆ. ನೀವು ನೋಡಿ ಆನಂದ ಪಟ್ಟಿದ್ದೀರಿ ಅಂತ ಭಾವನೆ ಮಾಡ್ಕೋತಾ ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಮುಂದಿಂದು 9ನೇ ಶ್ಲೋಕ ಭಜಗೋವಿಂದಂ ಶಂಕರಾಚಾರ್ಯ ಶಿಷ್ಯರು ಹೇಳಿರ್ತಕ್ಕಂಥ ಶ್ಲೋಕಕ್ಕೆ ಹೋಗ್ತಾ ಇದ್ದೀವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ಸಹರೇ ಕೃಪಯಾ ಪಾರೇ ಪಾಹಿ ಮುರಾರೇ. ಅಂದರೆ ಪರಮಾತ್ಮನೇ ಮರಳಿ ಹುಟ್ಟುವುದು, ಮರಳಿ ಸಾಯುವುದು, ಮರಳಿ ತಾಯಿಯ ಉದರವ ಪ್ರವೇಶಿಸುವುದು, ಇಂತಹ ದಾಟಲಸಾಧ್ಯವಾದ ಈ ಭೂಲೋಕದಲ್ಲಿ ಪಾರವೇ ಕಾಣದ ಸಂಸಾರ ಸಾಗರವ ದಾಟಿಸಿ, ಅಂದರೆ ಮತ್ತೆ ಮತ್ತೆ ಹುಟ್ಟುವುದು, ಈಗ ಸಂಸಾರೇ ಬರುವುದು. ಪರಮಾತ್ಮನೇ ಮರಳಿ ಹುಟ್ಟಿಸುವುದು. ಪರಮಾತ್ಮನ ಮಾಡ್ತಾನೆ. ನಮ್ಮ ಧರ್ಮ ಕರ್ಮ ಸವಿಬೇಕಾದ್ರೆ ಮರಳಿ ಹುಟ್ಟೋದು, ಮರಳಿ ಸಾಯೋದು, ಮರಳಿ ತಾಯಿಯ ಉದರವ ಪ್ರವೇಶಿಸೋದು. ಇಂತಹ ದಾಟಲಸಾಧ್ಯವಾದ ಈ ಭೂಲೋಕದಲ್ಲಿ ಪಾರವೇ ಕಾಣದ ಸಂಸಾರ ಇದು. ಅಂಥ ಸಾಗರವ ದಾಟಿಸೋನು ನಮ್ಮನ್ನು ಭಗವಂತ ಮಾತ್ರ ಸಾಧ್ಯ ದಯೆಯಿಂದ ಕಾಪಾಡು ದೇವ ಅಂತ ಕೇಳ್ಕೊತಾರೆ. ಆ ವೈಶ್ಯನಿಗೆ ಅವರು ಹೇಳ್ತಾರೆ. ಆಮೇಲೆ ಮುಂದಿನ ಶ್ಲೋಕ ರತ್ಯಾಚರ್ಪಟ ವಿರಚಿತ ಕಂತಹ ಪುಣ್ಯ ವಿವರ್ಜಿತ ಪಂತಹ ಯೋಗ ನಿಯೋಜಿತ ಚಿತ್ತೋ ರಮತೆ ಬಾಲೋನ್ಮತ್ತವ ದೇವ. ಅಂದರೆ ಯೋಗದಲ್ಲಿ ಸದಾ ಆಸಕ್ತನಾಗಿರುವ, ಯೋಗ ಸಾಧನೆಯಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ನಿಜವಾದ ಯೋಗಿಯು, ಹೇಳಲು ಅಲ್ಲ, ಹರಕು ಬಟ್ಟೆಯುಟ್ಟು ಅವನು ನಿಜವಾದ ಯೋಗ ಏನು ಮಾಡ್ತಾನೆ, ಯಾವುದು ದೇಹದ ಸೌಂದರ್ಯಕ್ಕೆ ಇಷ್ಟಪಡಲ್ಲ. ಹರಕು ಬಟ್ಟೆಯುಟ್ಟು ತೆರೆ ಬಟ್ಟೆಗಳ ಹೊದ್ದು, ಅಂದರೆ ಒಂದು ಉಟ್ಕೊಳ್ಳೋದು, ಒಂದು ಹೊದ್ಕೊಳ್ಳೋದು, ಪುಣ್ಯ ಪಾಪಗಳ ವಿವೇಚನೆಯನ್ನೇ, ಪುಣ್ಯ ಪಾಪ ಅಂತ ಯಾವುದು ವಿವೇಚನೆ ಎಲ್ಲವನ್ನು ಬಿಟ್ಟು ಬೀದಿಯಲ್ಲಿ ತನ್ನ ಇಚ್ಛೆಯಂತೆ ತನಗಿಷ್ಟ ಬಂದಂತೆ ಹುಡುಗನಂತೆಯೋ ಹುಚ್ಚನಂತೆಯೋ ಆಟವಾಡಿ, ಯಾವ ರೀತಿ ಈ ಒಂದು ಭಕ್ತ ಯಾವ ರೀತಿ ಬೇಕಾದ್ರೂ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಆನಂದದಿಂದ ಇರುವ ಒಂದು ಕಸ್ತವಂ ಕೋಹೋ ಭೂತ ಆಯಾತಪ ಕಾಮೇ ಜನ ಹುಚ್ಚನಂತೆ ಆಟವಾಡಿ ಆನಂದದಿಂದ ಇರುತ್ತಾನೆ. ಅವನು ಯಾವ ರೀತಿನಾರು ಇರ್ತಾನೆ. ಅಂಥ ಒಂದು
ಸಂದರ್ಭವನ್ನು ನಾವು ಉಪಯೋಗ ಮಾಡ್ಕೋಬೇಕು. ಅಂದರೆ ಅಂತರ ಸಹವಾಸ ಮಾಡಿ ಈ ತತ್ವಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಅಂತ ಅವರ ಶಿಷ್ಯರಾದಂಥ ಪದ್ಮಪಾದರು ಹೇಳ್ತಾರೆ. ಈ ವಿಷಯನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಭಜಗೋವಿಂದಮ್ನ 10ನೇ ಶ್ಲೋಕ. ಮುಂದಿನ ಸೂತ್ರ ಹೇಳ್ತಾ ಇದ್ದೀನಿ. ಇವೆಲ್ಲವನ್ನು ನೋಡಿ, ಈ ಸಂಚಿಕೆಯನ್ನು ನೋಡಿ ನಮಗೆ ಆಶೀರ್ವಾದ ಮಾಡಿ. ನೀವು ನೋಡ್ತಾ ಇದ್ದೀರಿ ಅನ್ನೋ ಭಾವನೆ ನಮಗಿದೆ. ನೀವು ನೋಡ್ತಾ ಇದ್ದೀರಿ, ಆನಂದಿಸ್ತಿದ್ದೀರಿ. ನಿಮ್ಮ ಉಳಿದವ್ರಿಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೀವಿ. ಮುಂದಿನ ವಿಷಯ ಅಥವಾ ವಿಷಯ ಕೃಷ್ಣಾನ ಶಂಕರ. ಮುಂದೆ ಒಮ್ಮೊಮ್ಮೆ ಮುಂದಿನ ಅದೇ ಸೂತ್ರ ಮುಂದುವರಿತಾ ಇದೆ. ಒಮ್ಮೊಮ್ಮೆ ದೇಹದ ಜಡತೆಯಿಂದ ಸುಖಾನುಭವದ ದೇಹದಲ್ಲಿ ಏನಾದರೂ ಸೋಮರ್ತನ ಇದ್ದಾಗ ಏನು ಮಾಡ್ತೀವಿ? ಜಡತೆಯಿಂದ ಸುಖಾನುಭವ ಆಕರ್ಷಣೆ ಇಲ್ಲದಿರಬಹುದು. ಅದು ಸೋಮಾರತನದ ಆನಂದ ಇಲ್ಲದೇ ಇರ್ಬೋದು. ಅಥವಾ ಸುಖವನ್ನು ಮಿತಿಮೀರಿ ಅನುಭವಿಸಿದ್ದರ ಫಲವಾಗಿ ಅನೇಕ ಹೆಚ್ಚಿನ ಸುಖ ಆಗಿಬಿಟ್ರು ಅದು ನಮ್ಮ ಆಕರ್ಷಣೆಯನ್ನು ತಾತ್ಕಾಲಿಕವಾಗಿ ಕಳೆದುಕೊಂಡಿರಬಹುದು. ತಾತ್ಕಾಲಿಕವಾಗಿ ಆನಂದನ ಕಳ್ಕೊಂಡ್ಬಿಟ್ಟಿರುತ್ತೆ. ಅಥವಾ ಬೇರೆ ವಿಷಯದಲ್ಲಿ ಆಸಕ್ತಿ ಇದ್ದಾಗ ಒಂದು ಸುಖಾನುಭವದ ಕಡೆಗೆ ಮನಸ್ಸು ಆಕರ್ಷಿತವಾಗದಿರಬಹುದು. ಒಂದಕ್ಕಿಂತ ಉತ್ತಮವಾದ ಸಿಕ್ಕಿದ್ರೆ ಹಿಂದಿನ ಸುಖನ ಮರಿತೀವಿ, ಇದಕ್ಕಿಂತ ಇದೇ ಚೆನ್ನಾಗಿದೆ ಅಂತ. ಆದರೆ ಇದು ಯಾವುದು ವೈರಾಗ್ಯವಲ್ಲ. ಇದ್ಯಾವುದೂ ವೈರಾಗ್ಯ ಅಲ್ಲ. ವೈರಾಗ್ಯ ಅಂದರೆ ಎಲ್ಲವನ್ನೂ ಬಿಟ್ಟು ಆಸೆನೇ ಇಲ್ಲದೆ ಪ್ರಶಾಂತವಾಗಿರೋ ಮನಸ್ಸು ಇಟ್ಕೋಬೇಕು ಅಂತ. ಒಬ್ಬ ಮನುಷ್ಯನಿಗೆ ವಯಸ್ಸಾದ ಮೇಲೆ, ವೃದ್ಧನಾದ ಮೇಲೆ ತನ್ನ ಲೈಂಗಿಕ ಆಸೆಯನ್ನು ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಅವನು ಕಳ್ಕೊಂಡಿರಬಹುದು. ತನ್ನ ಮಹತ್ವಾಕಾಂಕ್ಷೆಗಳನ್ನು ಬೆಂಬತ್ತಿರುವ ತನ್ನ ಆಸೆ ಇನ್ನೂ ನಮ್ಮ ಬೆನ್ನಟ್ತಾ ಇದ್ದರೆ ರಾಜಕೀಯ ಧುರೀಣನು, ರಾಜಕೀಯದಲ್ಲಿರ್ತಕ್ಕಂಥ ರಾಜಕೀಯದವರು ತಾತ್ಕಾಲಿಕವಾಗಿ ವಿಷಯ ಭೋಗಗಳಲ್ಲಿ, ವಿಷಯ ಅಂದರೆ ನಮ್ಮ ಸುಖ ಆನಂದಗಳಲ್ಲಿ ಮುಳುಗಿದ್ದರೆ ನಿರಾಸಕ್ತನಾಗಿರಬಹುದು, ಅದನ್ನು ನಿರಾಸಕ್ತಿ ಹೊಂದಬಹುದು. ಆದರೆ ಇಂತಹ ತಾತ್ಕಾಲಿಕ ನಿರಾಸಕ್ತಿಯು ವೈರಾಗ್ಯವಾಗಿ ಇರುವುದಿಲ್ಲ. ಇದನ್ನು ವೈರಾಗ್ಯ ಅಂತ ಹೇಳಕ್ಕೆ ಬರೋಲ್ಲ. ಅನುಕೂಲ ಪರಿಸ್ಥಿತಿಗಳು ಒದಗಿದ ಕೂಡಲೇ, ನಮ್ಗೆ ಅನುಕೂಲ ಆದ ಪರಿಸ್ಥಿತಿ ಒದಗಿದ ತಕ್ಷಣ ನಾವೇನು ಮಾಡ್ತೀವಿ? ತಾತ್ಕಾಲಿಕವಾಗಿ ಮರೆಯಾಗಿರುವ ವಿಷಯಾಪೇಕ್ಷೆಯು, ಆ ವಿಷಯ ನಮಗೆ ಅಪೇಕ್ಷೆ ಇರುತ್ತೆ, ಮತ್ತೆ ಮೇಲಕ್ಕೆ ಏಳುತ್ತದೆ. ಅದೇ ಮತ್ತೆ ನಮಗೆ ಮುಂದಕ್ಕೆ ನಮ್ಮನ್ನು ತಳ್ತಾ ಇರುತ್ತೆ. ನಿಜವಾದ ವೈರಾಗ್ಯ ಸಿದ್ಧಿಸಬೇಕಾದರೆ
ಎಲ್ಲ ಆಕರ್ಷಣೆಗಳು ಮತ್ತು ಅವುಗಳ ಫಲವಾದ ಸಂಘಗಳನ್ನು ಉದ್ದೇಶಪೂರ್ವಕವಾಗಿ ನಾಶ ಮಾಡಬೇಕು. ನಿಜವಾದ ವೈರಾಗ್ಯ ಬೇಕು ಅಂದರೆ ಸಿದ್ಧಿಸಬೇಕಾದ್ರೆ ನಾವೇನು ಮಾಡಬೇಕು? ಎಲ್ಲ ಆಕರ್ಷಣೆಗಳು ಎಲ್ಲ ಕಡೆಗೂ ಅದು ಆಕರ್ಷಣೆಗೆ ಒಳಗಾಗಬಾರ್ದು. ಅದು ನಮ್ಮನ್ನು ಬೇಕು ಅನಿಸುತ್ತೆ, ಅದನ್ನು ಬಿಡಬೇಕು. ಮತ್ತು ಅವುಗಳ ಫಲವಾದ ಅವುಗಳು ಯಾವ್ಯಾವ ಸಂಘದಿಂದ ಬರುತ್ತೆ ಅನ್ನೋದನ್ನು ಉದ್ದೇಶಪೂರ್ವಕವಾಗಿ ನಾಶ ಮಾಡಬೇಕು. ಅಂಥ ಸಂಘಕ್ಕೆ ಹೋಗಬಾರ್ದು. ಮತ್ತು ಆಸೆಗಳನ್ನು ಪ್ರಜ್ಞಾಪೂರ್ವಕವಾಗಿ ನಮ್ಮ ನಿಜವಾದ ಪ್ರಜ್ಞೆಯಿಂದ, ನಮ್ಮ ಮನಸ್ಸಿನಿಂದ ಅಧೀನಪಡಿಸಿಕೊಳ್ಳಬೇಕು. ಮನಸ್ಸನ್ನು ಅಧೀನದಲ್ಲಿ ಇಟ್ಕೋಬೇಕು. ವಶೀಕಾರ ಸಂಜ್ಞಾ ಎಂಬುದರ ಅರ್ಥ ಇದೆ. ವಶೀಕಾರ ಸಂಜ್ಞಾ ಅನ್ನೋದು ಆಸೆಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕು, ಅದು ಹೋದ ಕಡೆಗೆ ಬಿಡಬಾರ್ದು. ವೈರಾಗ್ಯದಲ್ಲಿ 2 ಮುಖ್ಯ ಅಂಶಗಳಿವೆ. ವೈರಾಗ್ಯದಲ್ಲಿ ಎರಡು ಅಂಶ ಇದೆ. ಮೊದಲನೆಯದು ಆಸೆಗಳು ಏಳುವ ಉಪಾಧಿಗಳ ಮೇಲೆ ಸಂಪೂರ್ಣ ಹತೋಟಿ. ಮೊದಲನೇದೇನಪ್ಪ? ಆಸೆಗಳನ್ನು ಏಳಕ್ಕೆ ಬರೋಕ್ಕೆ ಮೊದಲೇ ವಿಷಯಗಳ ಮೇಲೆ ಸಂಪೂರ್ಣ ಹತೋಟಿ, ಸಂಪೂರ್ಣವಾಗಿ ಹತೋಟಿಯಲ್ಲಿಡಬೇಕು. ಮತ್ತು ಎರಡನೆಯದು ಅಂತಹ ಹತೋಟಿಯಿಂದ ಲಭಿಸುವ ಅದು ನಮ್ಮ ಮನಸ್ಸಲ್ಲಿ ಆಸೆಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ಫಲ ಲಭಿಸೋದು ಏನು ಅಂದರೆ ಸ್ವಾಮಿತ್ವದ ಅರಿವು. ಅದರ ಒಡೆತನ ನಮಗೆ ಸಿಗುತ್ತೆ. ಆಸೆ ಬೇಡ ಅಂತ ಬಿಡ್ತಾರಲ್ವ, ಆ ಮನಸ್ಸಿನ ಮೇಲೆ ಅದು ಅಧಿಕಾರ ನಮಗೆ ಸಿಗುತ್ತೆ. ಹತೋಟಿಯಿಂದ ನಮಗೆ ಇಂಥ ಉಪಯೋಗ ಇದೆ. ಇಂತಹ ಸ್ವಾಮಿತ್ವ ಲಭಿಸಬೇಕಾದರೆ, ಅದರ ಒಡೆಯರಾಗಬೇಕಾದರೆ ವ್ಯಕ್ತಿಯ ಮುಂದೆ ಎಲ್ಲ ಬಗೆಗಳ ಪ್ರಲೋಭನೆಗಳಿದ್ದರೂ, ಅಂದರೆ ನಾನು ಒಂದೊಂದು ಆಸೆಗಿಂತ ಒಂದೊಂದು ಹೆಚ್ಚುತ್ತಾ ಇದೆ. ಪ್ರಲೋಭನೆ ಅಂದರೆ ಅದು ಇದು ಬೇಕಾ ಅಂತ ತೋರಿಸ್ತಾ ಇರುತ್ತೆ. ಪ್ರಲೋಭನೆ ಹೆಚ್ಚಿಸೋದು, ಆಕರ್ಷಣೆ ಮಾಡೋದು. ಅವನು ಅವುಗಳಿಂದ ಎಳ್ಳಷ್ಟು ಆಕರ್ಷಿತರಾಗಬಾರದು. ಎಳ್ಳಷ್ಟು ಕೂಡ ಅದಕ್ಕೆ ಆಕರ್ಷಣೆ ಕೊಡಬಾರ್ದು. ಎಲ್ಲ ಬಗೆಗಳ ಪರೀಕ್ಷೆಗಳ ಮೂಲಕವೂ, ಎಲ್ಲ ಪರೀಕ್ಷೆ ಆದರೂ ಕೂಡ ಹಾದು ಹೋಗಿ ವಿಜಯಿಯಾಗಿ ಅದರಲ್ಲಿ ವಿಜಯ ಗಳಿಸಬೇಕು, ಹೊರಬರಬೇಕು. ಹಾಗಲ್ಲದೆ ಒಂದು ವೇಳೆ ಅವನು ಪ್ರಲೋಭನಕ್ಕೆ ಒಳಗಾಗದಿದ್ದರೂ, ಆ ಪ್ರಲೋಭನೆಗೆ ಆಕರ್ಷಣೆಗೆ ಒಳಗಾಗದಿದ್ದರೂ, ಆ ವಸ್ತು ಅಥವಾ ವಿಷಯದ ಬಗ್ಗೆ ಅವನಿಗೆ ಆಕರ್ಷಣೆ ಇದ್ದರೆ ಅದಕ್ಕೆ ಆಕರ್ಷಿತರಾಗೋದು. ವಿಷಯ ಬೇಡ ಅಂತ ಮನಸ್ಸಲ್ಲಿದ್ದರೂ ಇನ್ನೊಬ್ಬರ ಇದಕ್ಕೆ ಅದು ಆಕರ್ಷಣೆಗೆ ಒಳಗಾಗ್ಬಿಟ್ರೆ ಅವನು ಆಸೆಯನ್ನು ಸಂಪೂರ್ಣವಾಗಿ ಜಯಿಸಿಲ್ಲ. ಆ ಆಸೆಯನ್ನು ಅವನು ಸಂಪೂರ್ಣ ಜಯಗಳಿಸಿಲ್ಲ. ಆದ್ದರಿಂದ ಸಂಸಾರವನ್ನು ಬಿಟ್ಟು ಏಕಾಂಗಿಯಾಗಿ ಎಂದಾಗಲಿ, ಏಕಾಂಗಿಯಿಂದ ಇರೋದಾಗಲಿ, ಅಥವಾ ಪ್ರಲೋಭನದಿಂದ ದೂರ ಓಡಿ ಹೋಗುವುದರಿಂದಾಗಲಿ, ಅಂದರೆ ಈ ಆಸೆಗಳಿಂದ ಓಡೋಗೋಕ್ಕಾಗಲ್ಲ, ಪ್ರಪಂಚ ಬಿಟ್ಟು ಹೋಗೋಕ್ಕಾಗಲ್ಲ, ಇರಲೇಬೇಕು. ನಿಜವಾದ ವೈರಾಗ್ಯ ಸಿದ್ಧಿಸುವುದಿಲ್ಲ. ಈ ಕಾರಣದಿಂದ ವೈರಾಗ್ಯ ಸಿದ್ಧಿ ಆಗೋದಿಲ್ಲ. ಆದ್ದರಿಂದ ಆತ್ಮ ಸಂಯಮವನ್ನು ಪಡೆಯಲು ಪ್ರಾರಂಭ ಘಟ್ಟದಲ್ಲಿ ಒಂದು ವೇಳೆ ನಮಗೆ ಪ್ರಾರಂಭದಲ್ಲಿ ಆತ್ಮ ಸಂಯಮನ ಮಾಡೋಕ್ಕಾಗದೇ ಇದ್ದರೆ, ಪ್ರಾರಂಭದಲ್ಲಿ ಒಂದು ವೇಳೆ ಇದು ಅಗತ್ಯವಾದರೂ ಆಗಬಹುದು. ಇದು ಅಗತ್ಯ ಅಂತಲೂ ಅನಿಸ್ಬೋದು. ನಾವು ಪಾಠವನ್ನು ಕಲಿತ ನಂತರ, ಪಾಠ ಕಲಿತ ಮೇಲೆ ನಾವೇನು ಮಾಡ್ತೀವಿ? ಸುಖ ಮತ್ತು ಪ್ರಲೋಭನೆಗಳು, ಸುಖ ಮತ್ತು ಆಸೆಗಳ ಹಿಂದೆ ನಾವು ಪ್ರಲೋಭನೆಗಳ ಮಧ್ಯೆ ಇದ್ದು, ಅವೆರಡರ ಮಧ್ಯೆ ನಾವು ಇದ್ದೇ ಇರಬೇಕಾಗತ್ತೆ. ನಮ್ಮನ್ನು ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೋಬೇಕು. ಆ ರೀತಿ ಮಾಡುವಾಗ ಪ್ರಲೋಭನೆಗಳಿಗೆ, ನಮಗೆ ಇಲ್ಲದೇ ಇರೋ ಅತಿ ಆಸೆಗಳಿಗೆ ನಾವು ಸೋತು ಸುಖಗಳಲ್ಲಿ ಮಗ್ನರಾಗಬಾರದು.
ಅದನ್ನು ನಂಬಿಕೊಂಡು ನಾವು ಸುಖಗಳಲ್ಲಿ ಮಗ್ನರಾಗಿರಬಾರ್ದು. ಆದರೆ ನಾವು ಅಂತಹ ಸುಖ ಭೋಗಗಳ ಅಧೀನದಲ್ಲಿದ್ದಾಗ, ಆ ಥರದ ಸುಖ ಸಂತೋಷಗಳಲ್ಲಿ ಇದ್ದಾಗ ಯಾವ ಮೋಹಕ ಭ್ರಮೆಗಳು ಅವುಗಳನ್ನು ಸುತ್ತುವರಿದಿದ್ದವೋ, ಮೊದಲು ಯಾವುದ್ಯಾವುದು ಆ ಮೋಹಕ ಆಕರ್ಷಣೆ ಎಲ್ಲ ಮೊದಲಿದ್ದುವೋ ಅವುಗಳನ್ನು ಕಳಚಿ ಹಾಕಲು ಪ್ರಯತ್ನಿಸಬೇಕು. ಅದನ್ನು ತ್ಯಜಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಆಸೆಗಳೊಡನೆ ಬಿರುಸಾಗಿ ಹೋರಾಡುವುದು ನಿಜವಾದ ವೈರಾಗ್ಯದ ಲಕ್ಷಣವಲ್ಲ. ಅದರ ಜೊತೆ ಬಿರುಸಾಗಿ ಏನೋ ನಾನು ಮಡೆಯ ಬಿಡ್ತೀನಿ ಅಂತ ಬಿರುಸಾಗಿ ಹೋರಾಡೋದು ಕೂಡ ವೈರಾಗ್ಯದ ಲಕ್ಷಣ ಅಲ್ಲ. ಅಂದರೆ ಮತ್ತೇನು ಅಂದರೆ, ವಿವೇಕವನ್ನು ಪ್ರಯೋಗಿಸಿದಾಗ, ಅಂದರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಪ್ರಜ್ಞೆ, ವಿವೇಕ ಅನ್ನೋದು ಬೇರೆ ಇದೆ. ಅದರಿಂದ ನಾವು ಪ್ರಯೋಗಿಸಿದಾಗ ವೈರಾಗ್ಯವು ತನ್ನ ಅತ್ಯಂತ ಪರಿಣಾಮಕಾರಿ ರೂಪದಲ್ಲಿ ಸಹಜವಾಗಿಯೇ ಲಭಿಸುತ್ತದೆ. ಆ ವೈರಾಗ್ಯನ ಅಭ್ಯಾಸ ಮಾಡಿದ್ರೆ ಪರಿವರ್ತನೆ ಬರುತ್ತೆ. ರಾಗ ಅಥವಾ ಸಂಘವನ್ನು ಉತ್ಪತ್ತಿ ಮಾಡುವುದರಲ್ಲಿ, ಸಂಘ ಮತ್ತು ರಾಗಗಳನ್ನು ಅಂದರೆ ಕೋರಿಕೆಗಳನ್ನು ಉತ್ಪತ್ತಿ ಮಾಡೋದರಲ್ಲಿ ಮೋಹಕ ಸೌಂದರ್ಯದ ಪಾತ್ರ ಹೆಚ್ಚು. ಅಂದರೆ ನಾವು ನೋಡಿದ ತಕ್ಷಣ ಅದು ಬೇಕು ಅನ್ನೋದು, ಒಂದು ತುಂಬ ನೋಡೋಕ್ಕೆ ಸುಂದರವಾಗಿರುತ್ತೆ ಅನ್ನೋದು, ಅದಕ್ಕೆ ಮೋಹಕ ಸೌಂದರ್ಯ ಪಾತ್ರ ದೊಡ್ಡದು. ಇದನ್ನು ವಿವೇಚನೆಯಿಂದ ತಿಳಿದುಕೊಳ್ಳಬಹುದು. ಅದೇ ನಮಗೆ ನಮ್ಮ ಜ್ಞಾನದ ಮೂಲಕ ಇವುಗಳನ್ನೆಲ್ಲ ನಾವು ತಿಳ್ಕೋಬೇಕು. ವಿಚಾರ ಮತ್ತು ವ್ಯವಹಾರ ಜ್ಞಾನಗಳಿಂದ ಒಡಗೂಡಿದ, ಇಲ್ಲಿ ವ್ಯವಹಾರ ಮತ್ತು ವಿಚಾರ ಜ್ಞಾನಗಳಿಂದ ಒಡಗೂಡಿದ ಸಾಮಾನ್ಯ ತಾರ್ಕಿಕ ವಿಶ್ಲೇಷಣೆಗೆ ನಮ್ಮನ್ನು ಅನೇಕ ಅವಿವೇಕಯುತ, ಬುದ್ಧಿ ಇಲ್ಲದೆ ಇರೋದು, ಜ್ಞಾನ ಇಲ್ಲದೆ ಅವಿವೇಕಯುತ ಅಭ್ಯಾಸಗಳಿಂದ ಮತ್ತು ಸಂಘಗಳಿಂದ ಬಿಡಿಸಬಲ್ಲವು. ಈಗ ನಾವೇ ನಮ್ಮ ಬುದ್ಧಿಯಿಂದ ಅಭ್ಯಾಸನ ಮಾಡ್ಕೋಬೇಕು. ಯಾವ್ದು ಮಾಡಬಾರ್ದು, ಮಾಡಬೇಕು ಅನ್ನೋದಿರುತ್ತೆ. ಆ ವೈರಾಗ್ಯ ಬೇಕು ಅಂದರೆ ಎಲ್ಲವನ್ನು ತ್ಯಾಗ ಮಾಡಬೇಕು, ಸಂಘದಿಂದ ದೂರ ಇರಬೇಕು, ಆವಾಗ ಮೋಹ ಬರೋಲ್ಲ. ಆದರೆ ನಿಜವಾದ ವೈರಾಗ್ಯವನ್ನು ಸಂಪಾದಿಸಲು ಉಪಯೋಗಿಸಬೇಕಾದ, ಅದಕ್ಕೆ ನಿಜವಾದ ವೈರಾಗ್ಯ ಪಡ್ಕೋಬೇಕಾದರೆ ಉಪಯೋಗಿಸಬೇಕಾದ ಆಯುಧ ಯಾವುದೆಂದರೆ ವಿವೇಕವಾಗಿ ಅಭಿವ್ಯಕ್ತವಾಗುವ, ಜ್ಞಾನದಿಂದ ಉದಯಿಸಲ್ಪಡುವ ಬುದ್ಧಿಯ ತೀಕ್ಷ್ಣವಾದ ಬೆಳಕು. ಬುದ್ಧಿಯಿಂದ ಒಂದು ಬೆಳಕು ನಮಗೆ ಪ್ರಜ್ವಲಿಸುತ್ತೆ. ಆ ಬೆಳಕು ನಮ್ಮನ್ನು, ನಮ್ಮ ಕೋಶಗಳು, ನಮ್ಮ ಒಳಗಡೆ ಪ್ರಾಣಮಯ, ಅನ್ನಮಯ ಕೋಶಗಳು ಅಂತೆಲ್ಲ ಇರ್ತವೆ, ಪರಿಶುದ್ಧವಾದಂತೆಲ್ಲ ನಮ್ಮ ಮನಸ್ಸು ಕೀಳು ಮಟ್ಟದ ಆಸೆಗಳಿಂದ ಬಿಡುಗಡೆ ಹೊಂದಿದಂತೆಲ್ಲ ಈ ಬೆಳಕು ಹೆಚ್ಚು ಹೆಚ್ಚು ಪ್ರಕಾಶಮಾನವಾಗುತ್ತದೆ. ನಮ್ಮ ಬುದ್ಧಿ ಬೆಳಕು ನಮ್ಮಲ್ಲಿ ಪ್ರಕಾಶ ಆಗ್ತಾ ಇದ್ದ ಹಾಗೆ ಮತ್ತು ನಮ್ಮ ಸಂಘಗಳಿಗೆ ಆಧಾರವಾಗಿರುವ ಭ್ರಮೆಗಳನ್ನು ಎತ್ತಿ, ನಮ್ಮಲ್ಲಿ ಏನೇನು ಭ್ರಮೆಗಳಿದೆ, ಇದು ಸಿಕ್ಕಿದ್ರೆ ಹೀಗಿರ್ತೀವಿ ಹಾಗಿರ್ತೀವಿ, ಆ ಭ್ರಮೆ ನಮ್ಮಿಂದ ತೋರಿಸುವುದರ ಮೂಲಕ ಅವುಗಳನ್ನು ವಿನಾಶ ಮಾಡುತ್ತದೆ. ಅವುಗಳನ್ನೆಲ್ಲ ವಿನಾಶ ಮಾಡುತ್ತೆ, ಇಲ್ಲದಿರೋ ಹಾಗೆ ಮಾಡುತ್ತೆ. ವಾಸ್ತವವಾಗಿ ವಿವೇಕ ಮತ್ತು ವೈರಾಗ್ಯಗಳು ಭ್ರಮ ನಿರಸನ. ವಿವೇಕ ಮತ್ತು ವೈರಾಗ್ಯ ಭ್ರಮ ನಿರಸನ ಅಂದರೆ ಭ್ರಮೆ ಇಲ್ದಿರೋ ಹಾಗೆ. ಪ್ರಕ್ರಿಯೆ ಎರಡು ಮುಖಗಳೆಂದು ಭಾವಿಸಬಹುದು. ಎರಡು ಮುಖ ಅಂತ, ವಿವೇಕ ಮತ್ತು ವೈರಾಗ್ಯ ಎರಡು ಮುಖಗಳಿರುತ್ತೆ. ಈ ಪ್ರಕ್ರಿಯೆಯು ಆಳವಾದ ಮಟ್ಟವನ್ನು ಮುಟ್ಟಿದಾಗ, ಈ ಕ್ರಿಯೆ ಆಳವಾಗಿ ಮುಟ್ಟಿದಾಗ ಏನಾಗುತ್ತೆ, ಹೆಚ್ಚಾಗಿ
ಜ್ಞಾನೋದಯ ಬೆಳೆಯುತ್ತದೆ. ಹೆಚ್ಚಾಗಿ ಜ್ಞಾನ ಉದಯ ಆಗ್ತಾ ಹೋಗುತ್ತೆ. ಜ್ಞಾನದಿಂದ ಪ್ರತ್ಯೇಕಿಸಲಾರದಷ್ಟು ಜ್ಞಾನದಿಂದ ಎಲ್ಲನೂ ಪ್ರತ್ಯೇಕಿಸೋಕ್ಕಾಗಲ್ಲ, ಬೇರೆ ಮಾಡೋಕ್ಕಾಗಲ್ಲ. ಮಟ್ಟಿಗೆ ಅದರೊಡನೆ ಸೇರಿ ಹೋಗುತ್ತದೆ. ಅದು ಸೇರಿ ಹೋಗುತ್ತೆ. ವಿವೇಕ ವೈರಾಗ್ಯ ಎರಡೂ ನಮಗೆ ಬುದ್ಧಿ ಕಲಿಸುತ್ತೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಬೇಕು. ಮುಂದಿಂದು ತತ್ಪರಂ ಪುರುಷ ಖ್ಯಾತಿರ್ಗುಣ ವೈತರಿಷ್ಟ್ಯಂ ಅನ್ನೋದು ಮುಂದಿನ ಸೂತ್ರ. ತತ್ ಆ ಪರಂ ಅತ್ಯುನ್ನತ ಅಂತಿಮ ಪುರುಷ ಖ್ಯಾತೇಹೇ ಪುರುಷನ ಅಥವಾ ಆತ್ಮನ ಅರಿವಿನಿಂದ ಗುಣವೈತೃಷ್ಣ್ಯಂ ಗುಣಗಳಿಗಾಗಿ ಇರುವ ಅತ್ಯಲ್ಪ ಆಸೆಯಿಂದಲೂ ಬಿಡುಗಡೆ. ಅರ್ಥ ಅದಕ್ಕೆ ಗುಣಗಳ ಬಗ್ಗೆ ಇರುವ ಆಸೆಯು ಯಾವ್ಯಾವ ಗುಣದಲ್ಲಿ ಏನೇನು ಆಸೆ ಇರುತ್ತೆ ಅಂತ. ಆಸೆಯು ಪುರುಷನ ಅರಿವಿನ ಪರಿಣಾಮವಾಗಿ ಎಳ್ಳಷ್ಟು ಉಳಿದುಕೊಳ್ಳದೆ ಹೊರಟು ಹೋಗುತ್ತದೆ. ಪುರುಷನ ಅರಿವಿನ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮದ ಜ್ಞಾನದಿಂದ ಇವೆಲ್ಲ ಹೊರಟು ಹೋಗುತ್ತೆ. ಇದೇ ಪರವೈರಾಗ್ಯ ಅಥವಾ ಅತ್ಯುನ್ನತ ವೈರಾಗ್ಯ. ಇದನ್ನೇ ವೈರಾಗ್ಯ ಅಂತ ಕರೆಯೋದು. ಭ್ರಮೆಗಳು ಮತ್ತು ಸಂಘಗಳು ಬಂಧನಕ್ಕೆ ಮೂಲ ಕಾರಣ. ಅಂದರೆ ಈ ಭ್ರಮೆಗಳು ಮತ್ತು ಸಂಘಗಳು ಸಹವಾಸ ಒಳ್ಳೆಯದಾಗಿರಬೇಕು. ಇವೆಲ್ಲ ಬಂಧನಕ್ಕೆ ಮೂಲ ಕಾರಣ. ಇದು ಬಂಧಿಸ್ಬಿಡುತ್ತೆ. ಪ್ರಪಂಚನೇ ನಂದು, ನಾನೇ ಇರಬೇಕು ಅಂತ ಇಲ್ಲಿ ಬಂಧನಕ್ಕೆ ಕಾರಣ. ವಿವೇಕ ಮತ್ತು ವೈರಾಗ್ಯಗಳು ಒಂದನ್ನೊಂದು ಬಲಪಡಿಸುವುದರಿಂದ ಅವು ಕ್ರಮಕ್ರಮವಾಗಿ ಭ್ರಮೆ ಮತ್ತು ಸಂಘಗಳನ್ನು ನಾಶ ಮಾಡುತ್ತವೆ. ಅಲ್ಲಿ ವಿವೇಕ ಮತ್ತು ವೈರಾಗ್ಯಗಳು ಏನು ಮಾಡುತ್ತೆ, ಒಂದನ್ನೊಂದು ಬಲಪಡಿಸ್ತಾ ಇದ್ದರೆ ಅವು ಕ್ರಮವಾಗಿ ಭ್ರಮೆ ಮತ್ತು ಸಂಘಗಳನ್ನು ನಾಶ ಮಾಡ್ತಾ ಇರ್ತವೆ. ಇದರ ಫಲವಾಗಿ ಪ್ರಜ್ಞೆಯನ್ನು ಕೆಳಗಿನ ಲೋಕಗಳಿಗೆ ಬಂಧಿಸಿರ್ತಕ್ಕಂಥ ಸಂಕೋಲೆಗಳು ಕಳಚಿ ಹೋಗುತ್ತವೆ. ಆ ಸರಪಣಿ ಕಳಚಿ ಹೋಗುತ್ತೆ. ಈ ಸಮಗ್ರ ಪ್ರಕ್ರಿಯೆಯು ಕೊಟ್ಟ ಕೊನೆಯಲ್ಲಿ ಏನು ಸಿಗುತ್ತೆ, ಸಾಧಕನನ್ನು ಯೋಗದ ಅಂತಿಮ ಗುರಿಯಾದ ಕೈವಲ್ಯಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಪತಂಜಲಿಯವರು ನಮಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾರೆ. ಕರೆದೊಯ್ಯುತ್ತದೆ. ಕೈವಲ್ಯ ಸ್ಥಿತಿಯಲ್ಲಿ ಪುರುಷನು ತನ್ನ ಸ್ವಸ್ವರೂಪವನ್ನು, ತನ್ನ ನಿಜಸ್ವರೂಪವನ್ನು ಅರಿಯುತ್ತಾನೆ. ಪ್ರಕೃತಿಯ ಆಳ್ವಿಕೆಯಿಂದ, ಅಂದರೆ ಪ್ರಕೃತಿಯಿಂದ, ಇಲ್ಲಿ ಮಾಯೆಯಿಂದ, ಪ್ರಕೃತಿಯಿಂದ ಅವನು ಬಿಡುಗಡೆ ಹೊಂದುವುದರಿಂದ, ಮಾಯೆಯಿಂದ ನಾವು ಬಿಡುಗಡೆ ಪಡೆದರೆ ಅತ್ಯುನ್ನತ ಲೋಕಗಳಲ್ಲಿ ಅನುಭವಿಸಬಹುದಾದ, ಅಂದರೆ ಮುಂದಿನ ಲೋಕದಲ್ಲಿ ಉತ್ತಮವಾದ ಅನುಭವವನ್ನು, ಅತ್ಯಂತ ಸೂಕ್ಷ್ಮ ರೂಪದ, ನಮಗೆ ಅತ್ಯಂತ ಕಾಣದೇ ಇರುವಂಥ ರೂಪ ಆನಂದವೂ ಸಹ ಅವನನ್ನು ಆಕರ್ಷಿಸಲಾರದು. ಅವನನ್ನು ಆನಂದಕ್ಕೂ ಕೂಡ ಆಕರ್ಷಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ, ಅವನ್ನೆಲ್ಲ ಗೆದ್ದುಬಿಟ್ಟಿರ್ತಾನೆ. ಸಿಕ್ಕಿದ್ದನ್ನೆಲ್ಲ ನನಗೆ ಬೇಕು ಅನ್ನಲ್ಲ. ಸಿಕ್ಕಿದ ತಕ್ಷಣ ಒಪ್ಕೊಳ್ಳೋಕ್ಕೆ ಹೋಗಬಾರ್ದು. ಅವನು ಸಂಪೂರ್ಣವಾಗಿ ಸ್ವಯಂಪೂರ್ಣ ತ್ರಿಗುಣಗಳ ಮೇಲೆ ಆಧರಿತವಾದ, 3 ಗುಣಗಳನ್ನು ದಾಟಿ ಆಧರಿತವಾದ ಎಲ್ಲ ಆಕರ್ಷಣೆಗಳಿಗೂ ಸೆಳೆಯಲ್ಪಡುವುದು ಆಕರ್ಷಣೆ ಅಂದರೆ. ಅವನು ಅತೀತನಾಗಿರುತ್ತಾನೆ. ಅದ್ಯಾವುದು ಅವನಿಗೆ ಬೇಕಿರಲ್ಲ. ಅವಿದ್ಯೆಯ ನಾಶದ ಮೇಲೆ, ಅಂದರೆ ಅಜ್ಞಾನ ನಾಶ ಆದಮೇಲೆ ಹಾಗೂ ಪ್ರತಿಯೊಂದರ ಪುರುಷನಲ್ಲಿಯೇ, ಅಂದರೆ ನಮ್ಮ
ದೇಹದ ಶರೀರದಲ್ಲಿರತಕ್ಕಂಥ ಪುರುಷ ಅಂದರೆ ಅದು ಒಂದು ಆತ್ಮನೇ. ಅದೇ ಆತ್ಮ ಪುರುಷನಲ್ಲಿಯೇ ಅಂತರ್ಗತವಾಗಿದೆ. ಈ ಬೆಳಕು ನಮ್ಮಲ್ಲೇ ಒಳಗಡೆ ಇದೆ. ಅಥವಾ ಪುರುಷನೇ ಸರ್ವಕ್ಕೂ ಮೂಲ, ಈ ಆತ್ಮದ ಬೆಳಕೆ ಸರ್ವಕ್ಕೂ ಮೂಲ ಎಂಬ ಅರಿವಿನ ಮೇಲೆ ಆಧಾರಿತವಾಗಿರುವ, ಇದರ ಮೇಲೆ ಆಧಾರ ಆಗಿರ್ತಕ್ಕಂಥ ವೈರಾಗ್ಯ ಅತ್ಯುತ್ಕೃಷ್ಟವಾದುದು. ಈ ವೈರಾಗ್ಯನ ಪಡ್ಕೊಂಡ್ರೆ ಅತ್ಯುನ್ನತ ಜ್ಞಾನ ನಮಗೆ ಸಿಗುತ್ತೆ. ಇದನ್ನು ಪರವೈರಾಗ್ಯವೆಂದು ಕರೆಯುತ್ತಾರೆ. ಅಂದರೆ ಪರಮಾತ್ಮನಿಂದ, ನಮ್ಮ ಆತ್ಮನಲ್ಲೇ ಪರಮಾತ್ಮ ಕಾಣಿಸಿ ನಮಗೆ ಈ ಬಿಡುಗಡೆಗೆ ಏನೇನು ಮಾಡಬೇಕು ಅನ್ನೋದು ಸಾಧಕನಿಗೆ ಗೊತ್ತಾಗುತ್ತೆ. ಇದು ಪುರುಷ ಪ್ರಜ್ಞೆಯ ಒಂದು ಲಕ್ಷಣ. ಇದು ಪುರುಷ ಪ್ರಜ್ಞೆಯ ಒಂದು ಲಕ್ಷಣ. ಕೈವಲ್ಯ ಪ್ರಾಪ್ತಿಯ ನಂತರ, ಕೈವಲ್ಯ ಅಂದರೆ ಮುಕ್ತಿ, ಅಂದರೆ ನಮ್ಮ ಸತ್ಯದರ್ಶನ ಆದಮೇಲೆ ಅದೇ ಕೈವಲ್ಯ. ನಂತರ ಮಾತ್ರ ಇದು ಕಾಣಿಸಿಕೊಳ್ಳಲು ಸಾಧ್ಯ. ಇವೆಲ್ಲ ಜ್ಞಾನ, ಸಮಾಧಿ ಇವೆಲ್ಲ ಆದಮೇಲೆ ನಮಗೆ ಒಂದು ನಿಜವಾದ ಬೆಳಕು ಕಾಣುತ್ತೆ, ಅದು ಸಾಧ್ಯ. ಪುರುಷ ಖ್ಯಾತಿ ಅಂದರೆ ಏನು ಅಂತ. ಪುರುಷ ಖ್ಯಾತಿ ಅಂದರೆ ಪ್ರಾಪ್ತವಾದ ನಂತರ ಮಾತ್ರ ಸಂಪೂರ್ಣ ವೈರಾಗ್ಯ ಸಿದ್ಧಿಸುತ್ತದೆ. ಈ ಪುರುಷ ಖ್ಯಾತಿ ನಮಗೆ ಪ್ರಾಪ್ತವಾದಾಗ ಮಾತ್ರ ಸಂಪೂರ್ಣ ವೈರಾಗ್ಯ ನಮಗೆ ಸಿದ್ಧಿಸುತ್ತೆ ಎಂಬ ಹೇಳಿಕೆಗೆ ಕಾರಣವೇನು? ಏನು ಅದಕ್ಕೆ ಕಾರಣ ಅಂದರೆ, ಸಾಧನೆಯ ಮೇಲೆ ಕೆಳಗಿನ ಘಟ್ಟಗಳಲ್ಲಿ, ಕೆಳಗೆ ಏನೇನು ಕೊಟ್ಟಿದೆ ಅಂತ ಘಟ್ಟಗಳಲ್ಲಿ ಸಂಘಗಳು ಕಾರ್ಯಪ್ರವೃತ್ತವಾಗಿಲ್ಲದಿದ್ದರೂ, ಕಾರ್ಯಪ್ರವೃತ್ತಿಯಾಗಿಲ್ಲದೇ ಇದ್ದರೂ ಅದೇನು ಮಾಡುತ್ತೆ, ಅವುಗಳ ಬೀಜಗಳು ಉಳಿದುಕೊಂಡಿರುತ್ತವೆ. ಅಂದರೆ ಇಲ್ಲಿ ವಿಷಯಗಳು ಹಿಂದೆ ಸುಪ್ತ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಆದ್ದರಿಂದ ಪುರುಷ ಖ್ಯಾತಿ ಪ್ರಾಪ್ತವಾಗುವವರೆಗೂ, ಅಂದರೆ ಪುರುಷ ಪ್ರಜ್ಞೆ ನಮಗೆ ಪ್ರಾಪ್ತ ಆಗುವವರೆಗೂ ಸಂಘಗಳು ಪುನಃ ಮೊಳೆಯುವ ಸಾಧ್ಯತೆ ಇದೆ. ಒಂದು ಬೀಜ ಯಾವುದೇ ಆಗಲಿ, ಒಂದು ಬೀಜ ಹಾಕಿದ್ರೆ ಮೊಳೆಯುತ್ತೇನೆ ಇರುತ್ತೆ. ಅದು ಮೊಳೆಯದೇ ಇರತಕ್ಕಂತೆ ಅದನ್ನು ಸೀಳಿಸಬೇಕು, ಅಥವಾ ಅದನ್ನು ಇಲ್ಲದೆ ಇರೋ ಹಾಗೆ ಮಾಡಬೇಕು. ಆದರೆ ಪುರುಷ ಖ್ಯಾತಿ ಪ್ರಾಪ್ತಿಯಾದ ನಂತರ, ಅಂದರೆ ಪುರುಷ ಪ್ರಜ್ಞೆ ನಮಗೆ ಪ್ರಾಪ್ತಿಯಾದ ನಂತರ ಅಂತಹ ಸಾಧ್ಯತೆ ಇಲ್ಲ. ಭಗವದ್ಗೀತೆಯ 59ನೇ ಶ್ಲೋಕದಲ್ಲಿಯೂ ಈ ಸಂಗತಿಯನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. 59ನೇ ಶ್ಲೋಕದ ಭಗವದ್ಗೀತೆ ಏನು ಹೇಳಿದ್ದಾರೆ ಅಂದರೆ, ಶ್ಲೋಕ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಾಂ ರಸವರ್ಜ್ಯಂ ರಸೋಸ್ಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ. ಅಂದರೆ ಅರ್ಥ, ವಿಷಯಗಳಿಗೆ ಆಹಾರವನ್ನು ಕೊಡದಿರುವಾಗ, ವಿಷಯಗಳಿಗೆ ಅಂದರೆ ನಮ್ಮಲ್ಲಿ ನಡೆತಕ್ಕಂಥ ವಿಚಾರಗಳು, ಅದು ಬೇಕು ಇದು ಬೇಕು ಈ ವಿಷಯ ಅಂತ ವಿಚಾರ ಮಾಡ್ತೀವಲ್ಲ, ಅದು ವಿಷಯಗಳಿಗೆ ಆಹಾರವನ್ನು ಕೊಡದಿರುವಾಗ ಅವು ದೇಹದಿಂದ ದೂರವಾಗುತ್ತವೆ. ನಮಗೆ ಆಹಾರ ಕೊಡದೆ ಏನು ಮಾಡ್ತೀವಿ, ಸುಮ್ಮನಾಗ್ತೀವಿ. ಆದರೆ ರಸ ಉಳಿದುಕೊಂಡಿರುತ್ತದೆ. ನಾವು ಹಿಂದೆಲ್ಲ ತಗೊಂಡಿರ್ತೀವಲ್ಲ, ಆ ರಸ ಉಳಿದೇ ಇರುತ್ತೆ. ಪರವಸ್ತುವನ್ನು ನೋಡಿದ ನಂತರ ಬೇರೆ ವಸ್ತು ನೋಡಿದಾಗ ಆ ರಸವು ಅವನಿಂದ ದೂರ ಹೋಗುತ್ತದೆ, ಅದು ದೂರ ಹೋಗುತ್ತೆ. ಇದು ಇದರ ಸೂತ್ರದ ಒಂದು ಸಂದೇಶ. ಅದೇ ಪರಂ ಪುರುಷಂ ಗುಣವೈತೃಷ್ಟ್ಯಂ ಅಂತ ಹೇಳೋದು. ಪುರುಷ ಪರಂ ಖ್ಯಾತಿಯೇ ಗುಣವೈತೃಷ್ಟ್ಯಂ ಅಂತ. ಮುಂದಿನ ನಂತರ ಆ ರಸವು ಅವನಿಂದ ದೂರ ಹೋಗುತ್ತದೆ. ಇವನ್ನೆಲ್ಲ ಪಡ್ಕೊಂಡಾಗ ದೇಹದಲ್ಲಿ ಆಹಾರ ಒಳ್ಳೆ ತಗೋಬೇಕು, ಸಾತ್ವಿಕರಾಗಿರಬೇಕು, ಸಂಘ ಒಳ್ಳೆಯದಿರಬೇಕು, ಒಳ್ಳೆ ವಿಚಾರ ಇರಬೇಕು. ಯಾವುದಕ್ಕೂ ಆಕರ್ಷಣೆ ನಾವು ಹೋಗಬಾರ್ದು.
ಇದು ಈ ಸಂದೇಶದ ಈ ಸೂತ್ರದ ಸಂದೇಶವಾಗಿದೆ. ಮುಂದಿನ ಇದರಲ್ಲಿ ಹೋಗೋಣ. ನಾರಾಯಣ ಹರಿ ಗೋವಿಂದ ಶ್ರೀಗಿರಿವಾಸ ಗೋವಿಂದ ಸಾಧು ಜನ ಪೋಷ ಗೋವಿಂದ ಮಾಧವ ಮುರಹರಿ ಗೋವಿಂದ